ತಂಗಮ್ಮ. ಇದೇನೆ ನಾನಿನ ಕೈಯಲ್ಲಿ ಚೀಲ. ಈಗ ಬಂದಿರು ತಗೊಳ್ಳಿ. ಈ ಚೀಲದಲ್ಲಿ ಸೇರಿದೆ. ಹೌದಮ್ಮ, ನಾಳೆ ನಾಗರ ಪಂಚಮಿ ಹಬ್ಬ ಅಲ್ಲವೇ? ಅದಕ್ಕಾಗಿ ಇಬ್ಬರಿಗೆ ತಾಲ ಒಂದೊಂದು ಸೀರೆ ತಂದಿದ್ದೇನೆ. ಯಾಕಂದರೆ ಇದು ಹೆಣ್ಣ ಮಕ್ಕಳ ಹಬ್ಬ ಅಲ್ಲವೇ? ನಾಗರ ಪಂಚಮಿ ನಾಡಿಗೆ ದೊಡ್ಡದಂತ ಹೆಸರೇ ಇದೆ. ಯಾಕಮ್ಮ ಶಾಂತ, ಹಿಂದೇಕೋ ನಿನ್ನ ಕಣ್ಣಲ್ಲಿ ನೀರು? ಈ ತವರಿನ ಸೀರೆ ನಿನಗೆ ಇಷ್ಟ ಇಲ್ಲವೇ? ಯಾಕೆ ನಿನ್ನ ಕಣ್ಣೀರು? ಅಲ್ಲ, ಇವು ಕಣ್ಣೀರಲ್ಲದ, ಇವು ಸಂತೋಷದ ಕಣ್ಣೀರು. ಇಲ್ಲಮ್ಮ, ಹಿಂದಾದ ನಿನ್ನ ಹೆತ್ತವರ ಗಟ್ಟಿಯನ್ನು ನೀನು ಇನ್ನೂ ಮರ್ತಿಲ್ಲ ಅಂತ ಕಾಣುತ್ತದೆ. ತಂಗಿ, ಆ ಮಾತಪೀತರ ಮೃತ್ಯವನ್ನು ನೆನೆಸಿಕೊಂಡು ಶತ್ರುನ ಎದುರು ನೀನು ಸಣ್ಣವಳಾಗಬೇಡಮ್ಮ. ಯಾಕೆ? ನಾನಿಲ್ಲವೇ ನಿನ್ನ ಆತ್ಮೀಯ ಅಣ್ಣ. ಶಾಂತ, ಹೇಳಮ್ಮ, ಹೇಳು. ಅದ ಇನ್ನೊಂದೋರೆ ಅದು ಅಂದ ಹಾಗೆ ನೀನು ನಮ್ಮ ತವರನ್ನು ಸಿರಿಕದು ಈ ವಿಶ್ವಾಸಕ್ಕೆ ನಮ್ಮ ಪಾಲ ದೇವರ ನಾಡಿ. ಶಾಂತ, ಮುಗಿಸಮ್ಮ ಆ ಮಾತನ್ನು. ನನ್ನ ಮೇಲಿಟ್ಟ ನಿನ್ನ ಔಷಧ ನಿನ್ನ ತಂದೆ ಆ ದೇವರನ್ನು ಮರೆಯಲು ಸಾಧ್ಯನಮ್ಮ. ನನ್ನನ್ನು ತಮ್ಮ ಮಗನಂತೆ ಓದಿಸಿ ಉಣಿಸಿ ಬೆಳೆಸಿ ನಿನ್ನನ್ನು ತವರಿನ ಸಿರಿಯಾಗಿ ನನಗೆ ತಂಗಿಯಾಗಿ ನನ್ನ ಕೈಗೆ ಕೊಟ್ಟು 10 ಎಕರೆ ಜಮೀನು ನನ್ನ ಹೆಸರಿಗೆ ಮಾಡಿ ಸತ್ತು ಹೋದನಲ್ಲ ಪುಣ್ಯಾತ್ಮ, ಅವನು ನನ್ನ ದೇವರು. ಅದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ತಂಗಿ. ನೀನೇನು ಯೋಚನೆ ಮಾಡಬೇಡಮ್ಮ. ನಿನಗಾಗಿ ನನ್ನ ಜೀವನವೇ ಮುಡುಪಾಗಿ ಇಟ್ಟಿದ್ದೇನೆ. ನಮಗಾಗಿ ಬೇಕಾದಂತ ಆಗತನದ ಪಂಡೆ ಬಂದು ನಮ್ಮ ಮೇಲೆ ಅರ್ಪಿಸಿದರು. ಈ ನಮ್ಮ ಅಣ್ಣ ತಂಗಿಯರ ಅಮರ ಪ್ರೀತಿ ಯಾರಿಂದಲೂ ಅಳಕಿಸಲಕ್ಕೆ ಸಾಧ್ಯವಿಲ್ಲ ತಂಗಿ, ಸಾಧ್ಯವಿಲ್ಲ. ಹೌದಣ್ಣ, ಈ ನನ್ನ ನಗುವಿನಲ್ಲಿ ಆ ಸರಕು ಆಡಿಕೊಂಡಿದ್ದೆ ದೊಡ್ಡಣ್ಣ. ಈ ತಂಗಿಯ ಕೈ ಹಿಡಿದು ಅಣ್ಣ ತಂಗಿಯರ ಗೀತೆ ಆಡುತ್ತಾ ಬರಬಾರ್ದಣ್ಣ. ನನ್ನ ಬಂಗಾರದ ತಂಗಿ ಬಾಳನ್ನು ನಜಾಗಲಿ ಶುಭ ಸಂತೋಷ ಸುಂದಿ ಮನಲಡಿದಾಗಲಿ ಹಾಗಾಗಲಿ. ನನಗಂತೂ ಬಹಳ ಖುಷಿ ಆಗ್ತಿದೆ ಸಹೋದರ. ಇದರ ಮಾತು ಕೇಳಿ. ಒಂದೇಕಮ್ಮ, 1000 ಮಾತನಾದರೂ ಕೇಳು. ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ಮಾತು ನಡೆಸಿಕೊಡುತ್ತೇನೆ. ಮಾರ್ತಕರ ಮೇಲಾನಿ
ನೋಡೋಣ, ನನ್ನ ಮೈತರ ರಾಮನ ಜೊತೆಗೆ ಈ ತಂಗಿ ಮದುವೆ ಮಾಡಬೇಕಂತ ನಿರ್ಧರಿಸಿದ್ವಿ. ಅದಕ್ಕೆ ನೀನು ಅನುಮತಿ ಕೇಳ್ತೀನಮ್ಮ. ಈಗಲೇ ಮಾವನವರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿ ನಿರ್ಧಾರ ಮಾಡಿಬಿಡು. ನೋಡಣ್ಣ, ಈಗಿನ ಗಟ್ಟಿಯ ನಿರ್ಧಾರ ಇರ್ತಿದೆ ಅಂತ ನನ್ನ ಮೈತ್ರ ಹಗುನ ಮೇಜ್ಮಾಡ್ರು ಇತ್ತ ಕಡೆ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಕೆಲಸ ಮಾಡಿರಲ್ಲಮ್ಮ, ನನಗಂತೂ ತುಂಬಾ ಖುಷಿ ಆಗುತ್ತಿದೆ. ಮಾವನವರು ಬಂದೇ ಬಿಟ್ರು. ಪ್ರವೀಣ, ಏನಪ್ಪ ತಂಗಿಯರ ಜೊತೆ ತುಂಬಾ ಖುಷಿಯಾಗಿದೆಯಲ್ಲ, ಏನು ಜಾತ್ರೆ ಜೋರಾದಂತೆ ಕಾಣುತ್ತದೆ? ಅದೇ ಅಲ್ಲ ಹಿರಿಯರ ಆಶೀರ್ವಾದ ಮಣ್ಣ. ಮಾವ ಬನ್ನಿ, ಈಗ ಬಂದಿರ? ಹೌದಮ್ಮ, ನಿನ್ನ ಒಂದು ಮುಖ್ಯವಾದ ಕೆಲಸವನ್ನು ತೆಗೆದುಕೊಂಡು ನಾನು ಇಲ್ಲಿಗೆ ಬಂದಿರುವೆ. ನಿಮ್ಮಿಬ್ಬರ ವಿಷಯವನ್ನು ಬಲರಾಮ ಮತ್ತು ನಿಮ್ಮ ಅಕ್ಕ ನನಗೆ ತಿಳಿಸಿದ್ದಾರೆ. ಇದಕ್ಕೆ ನಿಮ್ಮಣ್ಣನ ನನಗೂ ತಿಳಿಸಿದಾಗಿದೆ ಮಾಮ. ನಿಮ್ಮ ಇಚ್ಛೆಯಂತೆ ಈ ಕಾರ್ಯ ನಡೆಯಲಿ. ನೋಡು ಪ್ರವೀಣ, ಬಡವರಾಗಿ ಬಂದೊತ್ತು ಉಳಿಸಿಕೊಂಡು ಬಲರಾಮ ಸವಿತಿಯರ ಕೈ ಜೋಡಿಸೋಣ. ಯಾಕೆಂದ್ರೆ ಮುಂದಿನ ವಾರ ತಮ್ಮನ PSI ಇಂಟ್ರೂ ಬೇರೆ ಇದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ನಾಳೆ ನಾಡಿದ್ದು ಅನ್ನೋದು ಬೇಡ. ಯಾಕೆಂದ್ರೆ ಈಗಾಗಲೇ ದಿನ ನಮ್ಮಿಬ್ಬರ ಮಧ್ಯೆ ಗಾಂಧಾರವ ರೀತಿಯಲ್ಲಿ ವಿವಾಹವಾಗಿದೆ. ಈಗ ನಿಮ್ಮ ಆಶೀರ್ವಾದ ಅಷ್ಟೇ ಮುಖ್ಯವಾಗಿದೆ ಮಾಮ. ಹೌದು, ಅಂತೂ ಆ ಕಾಡು ಮೃಗದ ಕೈಲಿ ಸಿಕ್ಕಿದೆ. ಆ ಸಮಯಕ್ಕೆ ಬಂದಿವರನ್ನ ಮಾನ ಪ್ರಾಣವನ್ನೇ ಕಾಪಾಡಿ ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಹಾಗಂತ ಹಾರದ ಜೊತೆ ತಾಳಿನೂ ತೆಗೆದು ತಂದಿದ್ದೇನೆ. ನಮ್ಮ ಸಮಕ್ಷಮ ಈ ತಾಳಿಯನ್ನು ಕಟ್ಟಿ ಹಾರ ಬದಲಿಸಿಕೊಳ್ಳಿ. ನಿಮ್ಮ ಇಚ್ಛೆಯಂತೆ ಆಗಲಿ. ಈ ಸಂಬಂಧಕ್ಕೆ ಶಾಂತಗೌಡರಂತೆ ನೀವೇ ಸಾಕ್ಷಿ. ಶಾಂತ, ಈ ತಾಳಿ ಹಾರ ಇವರಿಗೆ ಕೊಡು, ಕಾರ್ಯಕ್ರಮ ನಡೆಯಲಿ. ಆಯ್ತು ಸ್ವಾಮಿ. ಸವಿತಾ, ಬಲರಾಮ್, ಎಲ್ಲರ ಹತ್ರ ಆಶೀರ್ವಾದ ಪಡೆದುಕೊಳ್ಳಿ. ಎದ್ದೇಳಿರಪ್ಪ. ಇಂದು ನಿಮ್ಮ ಶುಭಗಳಿಗೆ ಕೈ ಹಿಡಿದ ನಿಮ್ಮ ಬಾಳು ಅಮರವಾಗಲಿ. ಈ ನಿಮ್ಮ ಪ್ರೀತಿ ನಾಡಿಗೆ ಅಂದರವಾಗಲಿ. ಎದ್ದೇಳಿ. ಈ ನಿಮ್ಮ ಶಕ್ತಿಯನ್ನು ಹನುಮ ಕೀರ್ತಿಯಾಗಿ ಬಾಳಿಲೆಂದು ನಾವು ಆಶೀರ್ವಾದ ಮಾಡುತ್ತೀವಿ. ನಮ್ಮ ನಿಮ್ಮೆಲ್ಲ ದೈವ ಆ ಶಾಂತಗೌಡರಂತೆ ಆಶೀರ್ವಾದ ನಿಮಗೂ ಇರಲಿ. ಅತ್ತಿಗೆ ಮಾತು ಇವತ್ತೇ ಇವರಿಗೆ ಈ ಪವಿತ್ರವಾದ ಈ ಮುತ್ತಿನ ಹಾರವಾಯಿತು. ರಾಮ ಸೀತೆಯರಂತೆ, ರಾಮ ಕೃಷ್ಣರಂತೆ ಇವರ ಪ್ರೀತಿ ಚಿರಕಾಲ ಉಳಿಯಲಿ. ಇದೇ ನನ್ನ ಆಸೆ. ಬನ್ನಿರಿ, ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಹಾಡೋಣ.